ಶಿವಾಜಿ ಮಹಾರಾಜರ ಮೆರವಣಿಗೆ ಕಲ್ಲು ತೂರಾಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೂದಿ ಮುಚ್ಚಿದ ಕೆಂಡದಂತೆ ಬಾಗಲಕೋಟೆ ನಗರ ಆಗಿದೆ. ಬಾಗಲಕೋಟೆ ನಗರ ಬೂದಿ ಮುಚ್ಚಿದ ಕೆಂಡದಂತಿದೆ. ಬಾಗಲಕೋಟೆ ನಗರದಲ್ಲಿ ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ದಾರೆ. ಹೆಚ್ಚುವರಿಯಾಗಿ ಪೊಲೀಸ್ ಅಧಿಕಾರಿಗಳನ್ನು ನಿಯೋಜನೆ ಮಾಡಲಾಗಿದೆ. 5 ಜನ ಎಸ್ಪಿಗಳು 8 ಜನ ಡಿವೈಎಸ್ಪಿಗಳನ್ನು ನಿಯೋಜನೆ ಮಾಡಲಾಗಿದೆ. ಈ ಹಿಂದೆ ಜಿಲ್ಲೆಯಲ್ಲಿ ಕರ್ತವ್ಯ ನಿರ್ವಹಣೆ ಮಾಡಿದ್ದವರನ್ನ ನಿಯೋಜನೆ ಮಾಡಲಾಗಿದೆ. ಅಂದರೆ ಈ ಹಿಂದೆ ಯಾರು ಜಿಲ್ಲೆಯಲ್ಲಿ ಕರ್ತವ್ಯ ನಿರ್ವಹಣೆ ಮಾಡಿದ್ರು, ಜಿಲ್ಲೆಯನ್ನ ಯಾರು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರು, ಗುರುತಿಸ್ಕೊಂಡಿದ್ರು ಅಂಥ ಅಧಿಕಾರಿಗಳನ್ನೇ ಅಲ್ಲಿ ನಿಯೋಜನೆ ಮಾಡಲಾಗ್ತಾ ಇದೆ. ಎಸ್ಪಿಗಳಾಗಿರುವಂತಹ ಅಮರನಾಥ್ ರೆಡ್ಡಿ, ರಿಷಂತ್ ಅವರನ್ನು ಹೆಚ್ಚುವರಿಯಾಗಿ ನಿಯೋಜನೆ ಮಾಡಲಾಗಿದೆ. ಜೊತೆಗೆ 32 ಜನ PSI, 8 KSRP ತುಕಡಿ, 250 ಕಾನ್ಸ್ಟೇಬಲ್ಗಳನ್ನು ನಿಯೋಜನೆ ಮಾಡಲಾಗಿದೆ. ಜೊತೆಗೆ ಮತ್ತೊಂದೆಡೆ ಬಂದ್ಗೂ ಕೂಡ ಕರೆ ಕೊಡಲಾಗ್ತಾ ಇದೆ. ಹೀಗಾಗಿ ಒಂದೆಡೆ ಬೂದಿ ಮುಚ್ಚಿದ ಕೆಂಡದಂತಹ ವಾತಾವರಣ. ಇದೇ ಕಾರಣಕ್ಕಾಗಿ ಪರಿಸ್ಥಿತಿಯನ್ನು ತಿಳಿಗೊಳಿಸೋದಕ್ಕೆ ಈಗ ಹೆಚ್ಚುವರಿಯಾಗಿ ಅಧಿಕಾರಿಗಳನ್ನು ನಿಯೋಜನೆ ಮಾಡಲಾಗ್ತಾ ಇದೆ. ಇದೇ ತಿಂಗಳ 24ನೇ ತಾರೀಕಿನವರೆಗೆ ನಿಷೇಧಾಜ್ಞೆ ಜಾರಿ ಮಾಡಲಾಗಿದೆ. ಯಾರೂ ಕೂಡ ಗುಂಪುಗೂಡುವಂತಿಲ್ಲ. ಮಸೀದಿಯ ಒಳಗಡೆಯಿಂದ ಬಂದಂತಹ ಕಲ್ಲುಗಳು ಪೊಲೀಸ್ ಅಧಿಕಾರಿಗಳ ಸಮೇತವಾಗಿ ಅನೇಕರು ಗಾಯಗೊಳ್ಳುವಂತಾಗಿತ್ತು. ಈಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 8 ಜನ ಅರೆಸ್ಟ್ ಆಗಿದ್ದಾರೆ. ಮತ್ತೊಂದೆಡೆ ಈ ಪ್ರಕರಣ ಯಾವಾಗ ತಾರಕಕ್ಕೇರ್ತು ಅಂದರೆ ಧಾರ್ಮಿಕ ಸಂಘರ್ಷಕ್ಕೆ ಕಾರಣ ಆಯಿತು, ಲಾಠಿ ಚಾರ್ಜ್ ಕೂಡ ನಡೀತು, ಕಲ್ಲು ತೂರಾಟದಂತಹ ಘಟನೆಗಳು ಕೂಡ ನಡೆದವು. ಹೀಗಾಗಿ ಮತ್ತೆ ಪರಿಸ್ಥಿತಿ ಕೈಮೀರುವಂತಹ ಸಾಧ್ಯತೆಗಳು ಕಂಡು ಬರುತ್ತಾ ಇದೆ. ಹೀಗಾಗಿ ಸ್ಥಳಕ್ಕೆ ಇದೀಗ ಹೆಚ್ಚುವರಿ ಅಧಿಕಾರಿಗಳನ್ನು ನಿಯೋಜನೆ ಮಾಡಲಾಗ್ತಾ ಇದೆ. ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ದಾರೆ. 5 ಜನ ಎಸ್ಪಿಗಳು 8 ಜನ ಡಿವೈಎಸ್ಪಿಗಳನ್ನು ನಿಯೋಜನೆ ಮಾಡಲಾಗ್ತಾ ಇದೆ. ಇನ್ನು ಈ ಎಲ್ಲ ಅಧಿಕಾರಿಗಳು ಈ ಹಿಂದೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಕಾರ್ಯನಿರ್ವಹಣೆ ಮಾಡಿದ್ದವರು. SP ಅಮರನಾಥ್ ರೆಡ್ಡಿ, ರಿಷಂತ್ ಹಾಗೂ ಹೆಚ್ಚುವರಿ ನಿಯೋಜನೆ ಮಾಡಲಾಗಿದೆ. ಜೊತೆಗೆ 32 ಜನ PSIಗಳು, 8 KSRP ತುಕಡಿಗಳನ್ನು ನಿಯೋಜನೆ ಮಾಡಲಾಗಿದೆ. 250 ಕಾನ್ಸ್ಟೇಬಲ್ಗಳನ್ನು ನಿಯೋಜನೆ ಮಾಡಲಾಗಿದೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಇನ್ನು ಧಾರ್ಮಿಕ ಸಂಘರ್ಷಕ್ಕೆ ಬಾಗಲಕೋಟೆ ನಗರಿ ಕೆಂಡದಂತಾಗಿದೆ, ಕಾದ ಕುಲುಮೆಯಾಗಿದೆ. ಈಗ ಯಾವಾಗ ಬೇಕಾದರೂ ಕೂಡ ಏನು ಬೇಕಾದರೂ ಆಗೋ ಸಾಧ್ಯತೆಗಳು ಇದ್ದಾವೆ. ಯಾಕಂದರೆ ಈಗ ಎದುರಿಗೆ ಚುನಾವಣೆ ಕೂಡ ಬರ್ತಾ ಇದೆ, ಬೈ ಎಲೆಕ್ಷನ್ನು. ಹೀಗಾಗಿ ಈ ವಿಚಾರ ಮತ್ತಷ್ಟು ತೀವ್ರವಾಗೋ ಸಾಧ್ಯತೆ ಕೂಡ ಗೋಚರವಾಗ್ತಾ ಇದೆ. ಹೀಗಾಗಿ ಇದೆಲ್ಲದಕ್ಕೂ ಫುಲ್ ಸ್ಟಾಪ್ ಇಡೋದಕ್ಕೆ ಈಗ ರಾಜ್ಯ ಸರ್ಕಾರ ಮುಂದಾಗ್ತಾ ಇದೆ. ಪರಿಸ್ಥಿತಿಯನ್ನು ಹತೋಟಿಗೆ ತಂದು ಅದನ್ನು ಸಂಪೂರ್ಣವಾಗಿ ತಣ್ಣಗಾಗಿಸೋದಕ್ಕೆ ಹೆಚ್ಚುವರಿ ಅಧಿಕಾರಿಗಳನ್ನು ನಿಯೋಜನೆ ಮಾಡಲಾಗಿದೆ. ಅದರಲ್ಲೂ ಬಾಗಲಕೋಟೆ ಜಿಲ್ಲೆಯಲ್ಲೇ ಇದ್ದು ಕಾರ್ಯನಿರ್ವಹಣೆ ಮಾಡಿದ್ದಂಥ ಅಧಿಕಾರಿಗಳು, ಅಂದರೆ ಬೇರೆಡೆಗೆ ವರ್ಗಾವಣೆಯಾಗಿರುವಂಥ ಅಧಿಕಾರಿಗಳು ಯಾರಿದ್ದಾರೆ ಅವರನ್ನು ಈಗ ಹೆಚ್ಚುವರಿಯಾಗಿ ಮತ್ತೆ ನೇಮಕ ಮಾಡಲಾಗ್ತಾ ಇದೆ. ಪರಿಸ್ಥಿತಿ ತಿಳಿಯಾಗುವವರೆಗೆ 5 ಎಸ್ಪಿಗಳು 8 ಜನ ಡಿವೈಎಸ್ಪಿಗಳನ್ನು ನಿಯೋಜನೆ ಮಾಡಲಾಗ್ತಾ ಇದೆ. ಜೊತೆಗೆ ರಾಜಕೀಯ ಮುಖಂಡರು, ಸ್ಥಳೀಯ ಮುಖಂಡರು, ಜೊತೆಗೆ 2 ಸಮುದಾಯದ ಮುಖಂಡರು ಯಾರಿದ್ದಾರೆ ಅವರ ಜೊತೆ ಮಾತನಾಡಿ ಈ ಪರಿಸ್ಥಿತಿಯನ್ನು ಹತೋಟಿಗೆ ತರೋದಕ್ಕೆ ಅಂತ ಮುಂದಾಗ್ತಾ ಇದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಒಂದು ಗ್ರೌಂಡ್ ರಿಪೋರ್ಟ್ ಕಳಿಸಿದ್ದಾರೆ, ನೋಡಿ. ಬಾಗಲಕೋಟೆ ಜಿಲ್ಲೆಯ ಶಿವಾಜಿ ಮಹಾರಾಜರ ಜಯಂತಿಯ ನಿಮಿತ್ತವಾಗಿ ಮೆರವಣಿಗೆ ಆರಂಭವಾಗಿತ್ತು. ಆರಂಭವಾದಂಥ ಸಂದರ್ಭದಲ್ಲಿ ಏನು ಬಾಗಲಕೋಟೆಯ ಹೃದಯ ಭಾಗದಲ್ಲಿರ್ತಕ್ಕಂಥ ಈ ಪಂಕಾ ಮಸೀದಿ ಏನಿದೆ, ಆ ಪಂಕಾ ಮಸೀದಿಯ ಮುಂಭಾಗದಲ್ಲಿ DJ ಹಚ್ಚಿಕೊಂಡು ಮಹಾರಾಜರ ಮೆರವಣಿಗೆ ಸಾಗ್ತಾ ಇತ್ತು. ಮೆರವಣಿಗೆ ಸಾಗ್ತಂಥ ಸಂದರ್ಭದಲ್ಲಿ ಕಲ್ಲು ತೂರಾಟ ಮತ್ತು ಚಪ್ಪಲಿ ಎಸೆತ ಆಗಿರೋ ಹಿನ್ನೆಲೆಯಲ್ಲಿ ಇವತ್ತು 3 ದಿನಗಳ ಒಂದು ದಿನಕ್ಕೆ ಕಾಲಿಟ್ಟಿರುವಂಥದ್ದು. ಬಾಗಲಕೋಟೆ ಒಂದು ಬೂದು ಮುಚ್ಚಿದ ಕೆಂಡದ ವಾತಾವರಣ ಕೂಡ ನಿರ್ಮಾಣವಾಗಿರುವಂಥದ್ದು. ಸ್ಥಳದಲ್ಲಿ ಸಾಕಷ್ಟು ಪೊಲೀಸ್ ಬಿಗು ಬಂದೋಬಸ್ತನ್ನು ಕೂಡ ನಿಯೋಜನೆ ಮಾಡಿರುವಂಥದ್ದು. ಸ್ಥಳದಲ್ಲಿ 5 CPI 5
ಎಸ್ ಪಿಗಳನ್ನು ಮತ್ತು 8 ಡಿವೈಎಸ್ಪಿಗಳನ್ನು 16 CPIಗಳನ್ನು ಈಗಾಗಲೇ ನಿಯೋಜನೆ ಮಾಡಿರುವಂಥದ್ದು, 8 KSR ತುಕಡಿಗಳನ್ನು ಕೂಡ ನಿಯೋಜನೆ ಮಾಡಿರುವಂಥ ಸ್ಥಳದಲ್ಲಿ ಬೆಳಗಾವಿ ಉತ್ತರ ವಲಯದ ಐಜಿಗಳು ಕೂಡ ಐಜಿ ಆಗಿರ್ತಕ್ಕಂಥ ಚೇತನ್ ಸಿಂಗ್ ರಾಠೋಡ್ ಅವರನ್ನು ಕೂಡ ಇಲ್ಲಿ ಬಾಗಲಕೋಟೆಯಲ್ಲಿ ಬೀಡು ಬಿಟ್ಟಿರುವಂಥದ್ದು ನೀವು ಸ್ಥಳದಲ್ಲಿ ನೋಡ್ತಿರಬಹುದು. ಹೆಚ್ಚಿನ ನಿಯೋಜನೆಗಾಗಿ ಸಾಕಷ್ಟು ಪೊಲೀಸ್ ಬಿಗು ಬಂದೋಬಸ್ತನ್ನು ಕೂಡ ನಿಯೋಜನೆ ಮಾಡಿರುವಂಥದ್ದು. ಸ್ಥಳದಲ್ಲಿ ಬೆಳಗಾವಿಯಲ್ಲಿರ್ತಕ್ಕಂಥ ಎಸ್ಪಿಗಳು ಮತ್ತು ಗದಗ, ಧಾರವಾಡ ಸೇರಿದಂತೆ 5 ಎಸ್ಪಿಗಳನ್ನು ಕೂಡ ನಿಯೋಜನೆ ಮಾಡಿರುವಂಥದ್ದು. ಪ್ರಮುಖವಾಗಿ ಹೇಳ್ಬೇಕಂದ್ರೆ ಬಾಗಲಕೋಟೆಯ ಈ ಹಿಂದೆ ಕೆಲಸದಲ್ಲಿ ಯಶಸ್ವಿಯಾಗಿ ಹೋಗಿರ್ತಕ್ಕಂಥ ಎಸ್ಪಿಗಳಾಗಿರ್ತಕ್ಕಂಥ ಅಮರ್ನಾಥ್ ರೆಡ್ಡಿ ಮತ್ತು ಇನ್ನೋರ್ವ ರಿಷಂತ್ ಅಂತಕ್ಕಂಥ ಎಸ್ಪಿಯನ್ನ ನಿಯೋಜನೆ ಮಾಡಿರುವಂಥದ್ದು. ಅಂದ್ರೆ ಹೃದಯ ಭಾಗದಲ್ಲಿ ಸಾಕಷ್ಟು ಬಿಗು ಬಂದೋಬಸ್ತ್ ಪೊಲೀಸರ ನಿಯೋಜನೆ ಏನಿತ್ತು, ಈ ನಿಯೋಜನೆಗೆ ಬಾಗಲಕೋಟೆಯಲ್ಲಿ ಒಂದು ಬೂದಿ ಮುಚ್ಚಿದ ವಾತಾವರಣ ಕೂಡ ನಿರ್ಮಾಣ ಆಗಿರುವಂಥದ್ದು. ಅಂದ್ರೆ ನಿನ್ನೆ DC ಅವರ ಒಂದು ಸಭೆಯನ್ನ ಕರೆದಿದ್ರು. ಸಭೆಯಲ್ಲಿ ಸಾಕಷ್ಟು 2 ಮುಖಂಡರು ಅಂದ್ರೆ ಹಿಂದೂ ಮುಖಂಡರನ್ನ ಮತ್ತು ಮುಸ್ಲಿಂ ಮುಖಂಡರನ್ನ ಕೂಡ ಸಭೆಯನ್ನ ಕರೆದಿದ್ರು. ಸಭೆಯಲ್ಲಿ ಭಾಗವಹಿಸಿ ಇಲ್ಲಿ ಶಾಂತಿಯನ್ನ ಕಾಪಾಡುವ ನಿಟ್ಟಿನಲ್ಲಿ ಸಭೆ ಕರೆಯಲಾಗಿತ್ತು. ಆದರೆ ಸಭೆಯಲ್ಲಿ ಹಿಂದೂ ಪರ ಕಾರ್ಯಕರ್ತರು ಮುಖಂಡರು ಮಾತ್ರ ಭಾಗಿರುವಂಥದ್ದು. ಅಂದ್ರೆ ಸಭೆಗೆ ಮುಸ್ಲಿಂ ಮುಖಂಡರು ಭಾಗಿಯಾಗದೆ ಇರೋ ಹಿನ್ನೆಲೆಯಲ್ಲಿ ಮುಸ್ಲಿಂ ಮುಖಂಡರು ಬರದೇ ಹಿನ್ನೆಲೆಯಲ್ಲೇನೆ ಹಿಂದೂ ಕಾರ್ಯಕರ್ತರು ಬೈಕಟ್ ಮಾಡಿ ಹೋಗಿರುವಂಥದ್ದು ಕೂಡ ಇರುವಂಥದ್ದು. ನಾಳೆ 22ಕ್ಕೆ ಅಂತಿಮ ನಿರ್ಧಾರವನ್ನ ನಾವು ಕೈಗೊಳ್ತೀವಿ ಅನ್ನುವಂತ ಮಾತುಗಳನ್ನ ಕೂಡ ಈಗಾಗಲೇ ಹೇಳಿರುವಂಥದ್ದು. ಒಟ್ಟಾರೆಯಾಗಿ ಬಾಗಲಕೋಟೆ ಜಿಲ್ಲೆಯಲ್ಲಿ ನಡೆದಿರ್ತಕ್ಕಂಥ ಶಿವಾಜಿ ಮಹಾರಾಜರ ಮೂರ್ತಿ ಮೇಲೆ ಕಲ್ಲು ತೂರಾಟ ಮತ್ತು ಚಪ್ಪಲಿ ಎಸೆತ ಏನಿದೆ, ಸಾಕಷ್ಟು ಬೂದಿ ಮುಚ್ಚಿದ ಕೆಂದ ವಾತಾವರಣ ಕೂಡ ಸೃಷ್ಟಿಯಾಗಿರುವಂಥದ್ದು. ಇವತ್ತು ಸಾಯಂಕಾಲ 5 ಗಂಟೆವರೆಗೆ ಡೆಡ್ ಲೈನ್ ಅನ್ನ ಕೊಟ್ಟಿರುವಂಥದ್ದು. ಯಾವ ರೀತಿಯಾಗಿ ಈ ಸಭೆಗೆ ತಾವು ಭಾಗಿಯಾಗಿ ಅವರನ್ನ ಮಾತನಾಡಿಸಿ ಯಾವ ಮುಖಂಡರು ಏನ್ ಹೇಳ್ತಾರೆ ಅದರ ಜೊತೆಗೆ ನಮ್ಮ ತೀರ್ಮಾನಕ್ಕೆ ನಾವು ಬರ್ತೀವಿ. ಈ ಹಿಂದೆ 8 ಜನರನ್ನ ಏನ್ ಬಂಧನ ಮಾಡಿದಿರಿ, ಮಸೀದಿಯಲ್ಲಿ 200ಕ್ಕೂ ಅಧಿಕ ಜನರು ಇದ್ರು. ಎಲ್ಲರನ್ನ ಅವರು ಯಾರ್ಯಾರಿದ್ರು ಅವರೆಲ್ಲರನ್ನ ಬಂಧಿಸಬೇಕು. ಅದರಲ್ಲಿ ಪ್ರಮುಖವಾಗಿ ಮಸೀದಿಯಲ್ಲಿರ್ತಕ್ಕಂಥ ಅಧ್ಯಕ್ಷರು ಮತ್ತು ಇನ್ನೋರ್ವ ವ್ಯಕ್ತಿಗಳು ಯಾರಿದ್ದಾರೆ ಅವರನ್ನ ಬಂಧನ ಮಾಡದೇ ಇದ್ರೆ ನಮ್ಮ ಮುಂದಿನ ನಿರ್ಧಾರವನ್ನ ನಾವು ಕೈಗೊಳ್ತೀವಿ. ನಮ್ಮ ಹಿಂದೂ ಮುಖಂಡನ ಮೇಲೆ ಕೂಡ ಗಂಭೀರವಾಗಿ ಗಾಯ ಆಗಿದೆ. ಹೀಗಾಗಿ ನಮ್ಮ ಆಕ್ರೋಶದ ಕಟ್ಟೆ ಹೊಡೆದಿದೆ. ಹೀಗಾಗಿ ಬಹಳಷ್ಟು ಬಾಗಲಕೋಟೆಯಲ್ಲಿ ಮತ್ತಷ್ಟು ಬೂದಿ ಮುಚ್ಚಿದ ಕೆಂಡದ ವಾತಾವರಣ ಏನಿದೆ ಇದನ್ನ ತಿಳಿ ಮಾಡಲಿಕ್ಕೆ ಸಾಕಷ್ಟು ಪೊಲೀಸರು ಹರಸಾಹಸವನ್ನ ಪಡಲಿಕ್ಕೆ ಕೂಡ ಮುಂದಾಗಿರುವಂತದ್ದು. ಇನ್ನು ಪ್ರಮುಖವಾಗಿ ಬಾಗಲಕೋಟೆಯ ಹಿಂದೆ ಎಸ್ಪಿಗಳಾಗಿರ್ತಕ್ಕಂಥ ಅಮರ್ನಾಥ್ ರೆಡ್ಡಿ ಮತ್ತು ರಿಷಂತ್ ಅವರನ್ನ ಹೆಚ್ಚುವರಿಯಾಗಿ ಅವರನ್ನು ಕೂಡ ನಿಯೋಜನೆ ಮಾಡಿರುವಂತದ್ದು. ಶಾಂತಿ ಪಾಲನೆ ಮಾಡಲಿಕ್ಕೆ ಪೊಲೀಸರು ಕೂಡ ಹೆಚ್ಚಿನ ಹದ್ದಿನ ಕಣ್ಣನ್ನ ಇಟ್ಟಿರುವಂತದ್ದು. ಇದಿಷ್ಟು ಬಾಗಲಕೋಟೆಯಿಂದ ಗುರು ಹಿರೇಮಠ್, TV5 ಕನ್ನಡ.